ಕತ್ತ ಕೊಯ್ದು ಆಸ್ತಿಯನ್ನು ಎತ್ತಿ ಹಾಕಿ ಇದೇ ಊರಿನಲ್ಲಿ ನಾನೇ ಶ್ರೀಮಂತನನ್ನು ಮೆರೆಯುತ್ತಿದ್ದಾನೆ ನನ್ನ ಮಾವ. ನಾಳಪ್ಪ ನಿವೃತ್ತ ವಕೀಲನಾಗಿ ಕೆಲಸ ಮಾಡಬೇಕೆಂದರೆ ಅವಳತ್ತ ಎಳೆಯುತ್ತಿದೆ ನನ್ನ ನಾರಾಯಣ. ನಿಧಾನವಾಗಿ ನಿನ್ನ ಮನೆ ಪ್ರವೇಶ ಮಾಡಿ ತುಂಬು ಯವಳದಲ್ಲಿ ಕಾಲಿಡುತ್ತಿರುವ ನನ್ನ ಮಗಳ ಪ್ರೇಮಾಳ ಕೈ ನಿನ್ನನ್ನು ಯವಸರಕ್ಕೆ ಗುರಿ ಮಾಡಿ ನಿನಗಿದ್ದ ಆಸ್ತಿಯನ್ನು ನಾನು ದಕ್ಕಿಸಿಕೊಳ್ಳಲಿಲ್ಲವೆಂದು ನನ್ನ ಹೆಸರು ವಿಷಪೂರಿತ ನಾಗೇಂದ್ರನೇ ಅಲ್ಲ. ಮನಸರ ಹಾಗೆ ಬಂದ ಗೆಳತಿ ಬಿಟ್ಟು ಹೋಗಲಾಗಲಿ ನಮಸ್ಕಾರಿ ಸಾಹುಕಾರಿ. ನಮಸ್ಕಾರ ಶಿವಪ್ಪ, ಈಗ ಬಂದಿಲ್ವಾ? ಮತ್ತೇನ ವಿಶೇಷ ಸಮಾಚಾರ? ಏನಿಲ್ಲ ಶ್ರೀಮಂತರೇ, ತಮ್ಮಿಂದ ಒಂದು ದೊಡ್ಡ ಉಪಕಾರವಾಗಬೇಕಾಗಿದೆ. ಈ ಬಡವನ ಮಾತು ಮನ್ನಿಸಿ ನಡೆಸಿಕೊಟ್ಟರೆ ಬಡವನ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲ ಶ್ರೀಮಂತರೇ. ಶಿವಪ್ಪ, ನಿನಗೀಗ ಬಂದಂತ ಕಷ್ಟ ಅದ್ಯಾವುದು ಮತ್ತು ಅದೆಂತದ ತ್ರಾಸು ಸ್ಪಷ್ಟವಾಗಿ ಹೇಳು. ಶ್ರೀಮಂತರೇ, ತಾವು ಕೊಟ್ಟ ಹಣದಿಂದ ವಿದ್ಯೆ ಕಲಿತು ದೊಡ್ಡವನಾದ ನನ್ನ ಮಗ ಕುಬೇರನಿಗೆ ತಮ್ಮ ಫ್ಯಾಕ್ಟರಿಯಲ್ಲಿ ಒಂದು ಸ್ಥಾನ ಕೊಡಿ ಎಂದು ಕೈ ಮುಗಿದು ಕೇಳಿ. ಕಂಡಾಪಟ್ಟಿ ಸಾಲಿ ಕಲಿತು ಕುಬೇರ ಅಂದ್ರೆ ಏನಪ್ಪ? ಹೌದ್ರಿ ಗುಮಾಸ್ತರೇ. ಶಿವಪ್ಪ, ನನ್ನ ಫ್ಯಾಕ್ಟರಿಯಲ್ಲಿ ಕೆಲಸ ಕಡಿಮೆ ಆಗುತ್ತಿದ್ದರಿಂದ ಈಗಿದ್ದ ಆಳುಗಳೇನಿಲ್ಲ, ಯೋಚನೆಯಲ್ಲಿದ್ದೇನೆ. ಅಂದಾಗ ನಿನ್ನ ಮಗನಿಗೆ ಅದೇಗಪ್ಪ ಉದ್ಯೋಗ ದೊರಕಿಸಿಕೊಡಲಿ. ಶ್ರೀಮಂತರೇ, ಆ ಮಾತನ್ನು ಆಡಬೇಡಿ ಶ್ರೀಮಂತರೇ. ತಮ್ಮ ಮಗನಂತಿರುವ ನನ್ನ ಮಗ ಕುಬೇರನಿಗೆ ಅವಕಾಶ ಮಾಡಿ ತಮ್ಮ ಫ್ಯಾಕ್ಟರಿಯಲ್ಲಿ ಹೇಗಾದರೂ ಮಾಡಿ ಸ್ಥಾನ ಕೊಡಲೇಬೇಕು ಶ್ರೀಮಂತರೇ. ಕುಬೇರ, ನನ್ನ ಫ್ಯಾಕ್ಟರಿಯ ಎಲ್ಲ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗುವ ಧೈರ್ಯ ನಿನಗಿದೆ ತಾನೆ? ಇದೇನು ಶ್ರೀಮಂತರೇ ನೀವು ಆಡುವ ಮಾತು? ಅಲ್ಲ, ಏನು ಅರಿಯದ ಹುಡುಗನ ಮುಂದೆ ಕರ್ಪೂರದ ಗೊಂಬೆ ನಿಲ್ಲಿಸಿ ಇವಳೇ ನಿಮ್ಮ ತಾಯಿ ಮೊಳೆ ಕೊಡೆಯಿಂದಾಯ್ತು ನಿಮ್ಮ ಮಾತಿನ ಅರ್ಥ. ಅಲ್ಲ ಶ್ರೀಮಂತರೇ, ನಿಮ್ಮಂತ ಫ್ಯಾಕ್ಟರಿಗಳ ಬಗ್ಗೆನೇ ನಾನು ವಿದ್ಯಾಭ್ಯಾಸ ಮುಗಿಸಿದ್ದೇನೆ. ದಿನ ಕಳೆದಂತೆಲ್ಲ ತಾನಾಗೆ ಗೊತ್ತಾಗುತ್ತೆ ಶ್ರೀಮಂತರೇ. ಆಗ ನಿಮ್ಮ ಇಡೀ ಫ್ಯಾಕ್ಟರಿ ಜವಾಬ್ದಾರಿನ ನಾನೇ ನೋಡ್ಕೋತೀನಿ. ನಿನ್ನ ಮಾತಿಗೆ ಶಿವಪ್ಪ, ನೀನು ಒಳ್ಳೆ ಮಗನನ್ನೇ ಹೇಳ್ತೀರಿಯಪ್ಪ. ನನ್ನ ಮಗನಿಗೆ
ಅವನಕ್ಕಿಂತಲೂ ಎತ್ತರ ಹಣವನ್ನು ಖರ್ಚು ಮಾಡಿದ್ದೇನೆ. ಆದರೆ ಏನು ಪ್ರತಿಫಲವೂ ದೊರೆಯಲಿಲ್ಲ. ಅವನ ಮಾತಿನಲ್ಲಿಯೇ ತಿಳಿದುಕೊಂಡಿದ್ದೆ ಇವನೊಬ್ಬ ಒಳ್ಳೆ ಕೆಲಸಗಾರನೆಂದು. ಆಯಿತು, ನಾಳೆ ಸರಿಯಾಗಿ 8 ಗಂಟೆಗೆ ಡ್ಯೂಟಿಗೆ ಕಳಿಸಿಕೊಟ್ಟು ಬಿಡು. ಆಯಿತು ಶ್ರೀಮಂತರೇ, ನನಗೆ ತುಂಬಾ ತುಂಬಾ ಸಂತೋಷವಾಯಿತು ಶ್ರೀಮಂತರೇ. ಈ ನಿಮ್ಮ ಉಪಕಾರವನ್ನು ನಮ್ಮ ಜೀವಮಾನದ ಉಸಿರಿರುವವರೆಗೂ ಮರೆಯಲಾರೆವು ಶ್ರೀಮಂತರೇ. ಹೊತ್ತಿಗೆ ತುತ್ತು ಹಣ್ಣವಿಲ್ಲದಿದ್ದರೂ ವಿದ್ಯೆಯನ್ನು ಪೂರ್ಣಗೊಳಿಸಿದನಲ್ಲ ಈ ಬಡವನ ಮಗ. ಎಷ್ಟೊಂದು ಉದಾರ ಗುಣದವನಿದ್ದಾನಲ್ಲ ಇವನು. ಸರಸ್ವತಿ ಎಷ್ಟೊಂದು ಒಲಿಮೆಯಾಗಿರ್ಬೇಕು ಅವನ ಅಂತರಾಳದಲ್ಲಿ. ಅಪ್ಪ ಅಪ್ಪ, ಓ ಪ್ರಕಾಶ, ಈಗ ಬಂದೇನಪ್ಪ. ಹೌದಪ್ಪ, ಈಗಲೇ ಬಂದೆ. ನಮ್ಮ ಆಶೀರ್ವಾದ ಬಲದಿಂದ ಈ ಸಲ ನನ್ನ ಡಿಗ್ರಿ ರಿಸಲ್ಟ್ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಯ್ತಪ್ಪ. ಹೌದೇನೋ ಮಗನೇ, ಈಗ ನನ್ನ ಮನಸ್ಸಿಗೆ ಆನಂದವಾಯಿತು. ಪ್ರೇಮ, ಮಗಳೇ ಪ್ರೇಮ, ಬಾರಮ್ಮ ಇಲ್ಲಿ. ಹೌದಪ್ಪ. ನೋಡಮ್ಮ, ನಿನ್ನ ಈ ಸಲ ಒಳ್ಳೆ ಗುಣಗಳಿಂದ ಪಾಸ್ ಆಗ್ತಾನಂತಮ್ಮ. ಹೌದಪ್ಪ ಅಣ್ಣ, ನೀ ನನಗೆ ಇಂದು ತುಂಬಾ ಸಂತೋಷ ಕೊಟ್ಟೆ. ಅಪ್ಪ, ಅಣ್ಣನಿಗೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವನನ್ನು ಓದಿಸಿ ದೊಡ್ಡ ಆಫೀಸರ್ನಾಗಿ ಮಾಡಬೇಕು. ಪ್ರೇಮ, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದೇಕಮ್ಮ. ಅವನು 24 ಒಡೆಯನ ಮಗನಾಗಿದ್ದಾನೆ. ಮೇಲಾಗಿ ದೊಡ್ಡ ಸಿಮೆಂಟ್ ಫ್ಯಾಕ್ಟರಿಯ ಒಡೆಯನ ಮಗನಾಗಿದ್ದಾನೆ. ಸಾವಿರಾರು ಆಳುಗಳನ್ನು ಕೈ ಕೆಳಗೆ ಇಟ್ಟುಕೊಂಡು ಒಳ್ಳೆ ರೀತಿಯಿಂದ ಕೆಲಸ ಮಾಡಿಸುತ್ತಾ ಹೋದರಾಯ್ತು. ಯಾಕೆ ಮಗು? ಆಯ್ತಪ್ಪ, ನಿನ್ನಿಷ್ಟದಂತೆ ಆಗಲಿ. ಹೇಗೋ ಎಲ್ಲ ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿರುವ ಒಬ್ಬ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ. ನಾನೇನು ಫ್ಯಾಕ್ಟರಿ ಬಗ್ಗೆ ಚಿಂತಿಸಲು ಕಾರಣವೇ ಇಲ್ಲ. ಅಪ್ಪ, ನನ್ನ ಅಣ್ಣನಿಗಿಂತ ಮಿಗಿಲಾದ ಬುದ್ಧಿವಂತ ಯಾರಿದ್ದಾನಪ್ಪ? ತಂಗಿ, ಅವನು ಬೇರೆ ಯಾರು ಅಲ್ಲಮ್ಮ. ಬಡತನದ ದೌಡಿಯಲ್ಲಿ ಸಿಲುಕಿ ಬೆಂಡಾದರೂ ಗಂಡಾಗಿ ಓದಿ ಮುಗಿಸಿದಾನೆ ಆ ಬಾಲಕ. ಏನವನ ನುಡಿ, ಏನೆಂದು ವರ್ಣಿಸಲಿ ಅವನ ಚರಿತ್ರೆಯನ್ನ. ಕ್ಲಾಸಿನಲ್ಲಿ ಗುರುಗಳಿಗೇನೆ ಎದುರು ಪ್ರಶ್ನೆ ಹಾಕಿ ಉತ್ತರಿಸಿದನಂತ ಬಾಲಕ. ಕೊಲೆಯಲ್ಲಿ ಫಸ್ಟ್, ಆಟ ಪಾಠಗಳಲ್ಲಿ ಫಸ್ಟ್. ಇಂಥವನು ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದರೆ ಅವನಿಂದಲೇ ನಮ್ಮ ಕಷ್ಟದ ಜವಾಬ್ದಾರಿ ಕಡಿಮೆ ಆಗೋದ್ರಲ್ಲಿ ಏನು ಸಂದೇಹವಿಲ್ಲ. ಏನಪ್ಪ, ನನ್ನ ಅಣ್ಣನಿಗೆ ನನ್ನ ಎದುರೇ ನಿಂತು ನಕಲಿ ಮಾಡ್ತಾ ಇದೀಯಾ? ಕಾಲೇಜಿಗೆ ಮಿಗಿಲಾಗಿ ಬಂದು ಕಾಲೇಜಿಗೆ ಮುಂದೆ ಬಂದು ನಿಮ್ಮ ಹೆಸರನ್ನು ತಂದಿದ್ದಾನೆ. ಇವನಿಗೆ ಎದೆ ತಟ್ಟಿ ನಿಲ್ಲುವಂತವ್ರು ಯಾರಿದ್ದಾರಪ್ಪ? ಪ್ರೇಮ, ಅವನು ಬೇರೆ ಯಾರಲ್ಲಮ್ಮ, ಇದೇ ನಮ್ಮೂರ ನಾಯಕ ಅಂತ ಶಿವಪ್ಪನ ಮಗ ಕುಬೇರ. ಅಪ್ಪ, ಎತ್ತದಿರೋ ಬಡ ಕತ್ತಿಯ ಹೆಸರನ್ನು ನನ್ನ ಮುಂದೆ. ಯಾಕಪ್ಪ, ಅಂತ ಕೆಲಸ ಅವನೇನು ಮಾಡಿದ್ದಾನೆ? ಮಾಡಬಾರದನ್ನು ಮಾಡಿ ಮಾಡಿ ಮತ್ತೆ ನಮ್ಮ ಹತ್ತಿರ ಕೆಲಸಕ್ಕೆ ಬಂದಿದ್ದಾನಪ್ಪ. ಅವನು ನನ್ನ ಮೇಲೆ ಮಾಡಿದ ಅತಿಕ್ರಮಣ ಸೇಡು ಉಕ್ಕುತ್ತಿದೆ. ನನ್ನ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿದ್ದಾನೆ. ಅವನೊಬ್ಬ ದುಷ್ಟ, ನೀಚ, ಕ್ರೂರಿ, ಮೇಲಾಗಿ ನನ್ನ ವೈರಿ. ಬಸ್ ಬಾಯಿ ಬಚ್ಚು. ಯೌವನದ ಅವಸ್ಥೆಯಲ್ಲಿ ಸಿಕ್ಕಂತೆ ಒಬ್ಬ ಬಡ ವಿದ್ಯಾರ್ಥಿಗೆ ಮಾತಾಡಿ ಬರುವುದು ಒಳಿತಲ್ಲ. ಇಲ್ಲಪ್ಪ, ನನ್ನ ಮೇಲೆ ಮಾಡಿದ ಅತಿಕ್ರಮಣ ಸೇಡು ಉಕ್ಕುತ್ತಿದೆ. ನನ್ನ
ಆಗಲಿಕ್ಕೆ ಅವನೇ ಕಾರಣ. ಪ್ರಕಾಶ್, ನಿನ್ನ ರಿಸಲ್ಟ್ಗೆ ಅವನೇ ಕಾರಣನೆಂದು ಸುಮ್ಮನೆ ವಿಚಾರಿಸಿ ಈ ಕೋಪಗೊಂಡ ಕುದಿಯುತ್ತಿರುವ ಈ ನಿನ್ನ ರಕ್ತಕ್ಕೆ ಕೊಳ್ಳೆ ಎತ್ತಕೊಳ್ಳಬೇಡ. ಏನೇ ಮಾತಾಡಿದರೂ ಅವನು ಆ ರೀತಿ ಮಾಡಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಅಪ್ಪ, ನೀನು ಅವನನ್ನೇ ನಂಬಿದ್ದಾದರೆ ನಮ್ಮ ಫ್ಯಾಕ್ಟರಿಯಲ್ಲಿ ಅವನ ಕಾಲಿಡಲಿಕ್ಕೆ ನಾನು ಬಿಡುವುದಿಲ್ಲ. ಅಣ್ಣ, ಯಾಕಣ್ಣ ಈ ಹಠ? ಅಪ್ಪ ಹೇಳಿದಾಗೆ ಕೇಳಣ್ಣ. ನೀನು ಸುಮ್ಮನಿರಮ್ಮ. ನಿನಗೆ ಗೊತ್ತಿಲ್ಲ ಅವನ ವಿಷಯ, ನನಗೆ ಚೆನ್ನಾಗಿ ಗೊತ್ತು. ಏ ಪ್ರಕಾಶ್, ತಂದೆ ಹೇಳಿದ ಮಾತನ್ನು ಕೇಳುವುದು ಮಗನ ಕರ್ತವ್ಯ. ಗೋವಿಂದ, ಇವನನ್ನು ಕರೆದುಕೊಂಡು ಹೋಗು ಒಳಗಡೆ. ನಿಮ್ ಗದ್ದದಾಗ ಯಾಕೆ ಸ್ವಲ್ಪ ತಪ್ಪಗಟ್ಟಾಗಿತ್ತು, ಅದನ್ನ ಬರ್ಲಿದ್ದೀನಿ. ನಡ್ರಿ ಹೋಗುನು. ಲೇ ಗೋವಿಂದ, ನಿನ್ನ ಕೆಲಸವೆಷ್ಟು ಅಷ್ಟು ಮಾಡು ಅವಿವೇಕಿ. ಶ್ರೀ ಗೋವಿಂದ, ಅಪ್ಪ, ನೀನು ಆ ಕುಬೇರನನ್ನು ನಂಬಿ ಫ್ಯಾಕ್ಟರಿ ನಡೆಸ್ತೀಯಲ್ಲ, ಮುಂದೆ ಹೇಗೆ ನಡೆಸ್ತೀಯ ಅನ್ನೋದನ್ನು ಸಮಯಾನುಸಾರ ನಾನು ನೋಡುತ್ತೇನೆ. ತಂಗಿ, ನಡಿ ಹೋಗೋಣ. ಏನು ಹುಚ್ಚು ಮಗ ಹುಟ್ಟಿದನಪ್ಪ ಇವನು ನನ್ನ ಹೊಟ್ಟೆಯಲ್ಲಿ. ಮಿಡಕುವ ಬಡವರ ಪಾಡವನ್ನು ನೋಡುವವರಲ್ಲ ಎಂತ ಕುಹಕ್ಕಿಗಳು. ಏ ಗೋವಿಂದ, ಲೇ ಗೋವಿಂದ, ಗೋವಿಂದ, ಇವನನ್ನು ಕರೆದುಕೊಂಡು ಹೋಗುವ ಒಳಗಡೆ. ಓಹ್, ನಮಸ್ಕಾರ. ಬನ್ನಿ ನಾಗೇಂದ್ರ, ಈಗ ಬಂದಿರಿಯಾ? ಚೆನ್ನಾಗಿ ನಡೆದಿದ್ಯಾ ನಿನ್ನ ವಕೀಲಿ ಕೆಲಸ? ಮಾಮ, ಮೊದಲೇ ನಾನು ತಂದೆ ತಾಯಿಗಳ ಇಲ್ಲದ ತಪ್ಪಲಿ ನಾನೊಬ್ಬ ನಿಷ್ಠಾವಂತ ನೌಕರನಾಗಿ ಸರ್ಕಾರದ ಸೇವೆ ಮಾಡಿ ಸಮಾಜ ಕೀರ್ತಿ ತರಬೇಕೆಂದರೆ ಕೋಟಿಗಳ ರಾಜಕಾರಣಿಗಳ ಕೈವಾಡಕ್ಕೆ ಸಿಕ್ಕ ನನಗಿದ್ದ ನೌಕರಿ ಹೋಯಿತು. ದಯಾವಂತರಾದ ನೀವು ನನಗಿಲ್ಲಿ ಆಶ್ರಯ ನೀಡುತ್ತೀರೆಂದು ನಿಮ್ಮ ಮನೆಗೆ ಬರಬೇಕಾಯ್ತು. ಏನು ತಪ್ಪಾಗಿಲ್ಲ ನಾಗೇಂದ್ರ, ನೀನು ಬಂದಿದ್ದಕ್ಕೆ. ನೀನು ಯಾವುದಕ್ಕೂ ಚಿಂತಿಸುವ ಕಾರಣವೇ ಇಲ್ಲ. ಆ ದೇವರು ನನಗೇನು ಕಡಿಮೆ ಮಾಡಿಲ್ಲ. ಎಂದಿನಿಂದ ಪ್ರಕಾಶನ ಜೊತೆ ಫ್ಯಾಕ್ಟ್ರಿ ನೋಡಿಕೊಳ್ಳುತ್ತಾ ಹೋಗಿಬಿಡು. ತಂಗಿಯ ಮಗನಾಗಿರುವ ನಿನಗೆ ಕಷ್ಟ ಬಂದರೆ ನನಗೂ ಕೂಡ ಬಂದ ಹಾಗೆ. ಪ್ರೇಮ, ಮಗಳೇ ಪ್ರೇಮ, ನಿನ್ನ ಮಾಮ ಬಂದಿದ್ದಾನೆ, ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರಮ್ಮ. ಪ್ರೇಮ, ಅಂತೂ ನಾನು ಹೇಳಿತ್ತಿರುವ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಗುಲಾಬಿ ಹೂವಿನಂತೆ ಮೈ ಬಳಕುತ್ತಿರುವ ಈ ಪ್ರೇಮಿಯೇ ನನಗೆ ತಕ್ಕ ಜೋಡಿಯೇ.
ಸಮಯ ನೋಡಿ ಇವಳಿಗೆ ಹಾಕುವೆ ನನ್ನ ಕುತಂತ್ರದ ಮೂಡಿ. ಸತ್ತು ತೊರಗದಲ್ಲಿ ನಕ್ಕು ನಲಿದಾಡಲಿ ನನ್ನ ಡ್ಯಾಡಿ, ಇಂದಿನಿಂದಲೇ ಶುರು ಮಾಡುವೆ ಜೋಗುಳ ಪಾಡಿ. ಮಾಮ ಪ್ರಕಾಶದಲ್ಲಿ ಕಾಂತಾನೆ ಇಲ್ಲವಲ್ಲ? ಒಳಗಡೆ ಇದ್ದಾನೆ ಬಾಣಯ್ಯಂದ್ರ. ಅವನ ಜೊತೆ ಸ್ವಲ್ಪ ಮಾತಾಡಿ ವಿಶ್ರಾಂತಿ ತೆಗೆದುಕೊಳ್ಳೋಣ.